ಶಿರಾ ತಾಲೂಕು ತಾವರೆಕೆರೆ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ತಾವರೆಕೆರೆ ಪೊಲೀಸ್ ಠಾಣಾ ಪಿಎಸ್ಐ ಶಿವಕುಮಾರ್ ಅವರ ನೇತೃತ್ವದಲ್ಲಿ ದೇಶದಲ್ಲಿ ಮೊಟ್ಟಮೊದಲ ಬಾರಿಗೆ ರಾಜ್ಯದಲ್ಲಿ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ನಂತರ ಗ್ರಾಮಾಂತರ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಟಿಜಿ ಶ್ರೀನಿವಾಸ್ ಮಾತನಾಡಿ, ಜನಸ್ನೇಹಿ ಪೊಲೀಸ್ ವ್ಯವಸ್ಥೆಯನ್ನು ನಿರ್ಮಿಸುವ ಮಹತ್ತರ ಉದ್ದೇಶದಿಂದ ದೇಶದಲ್ಲಿ ಮೊಟ್ಟಮೊದಲ ಬಾರಿಗೆ ರಾಜ್ಯ ಸರ್ಕಾರ ಮನೆ ಮನೆಗೆ ಪೊಲೀಸ್ ಎಂಬ ವಿನೂತನ ಯೋಜನೆಯನ್ನ ಪ್ರಾರಂಭಿಸಿದ್ದು, ಇದರಿಂದ ಪೊಲೀಸರು ಮತ್ತು ಸಾರ್ವಜನಿಕರ ನಡುವೆ ವಿಶ್ವಾಸ ಮೂಡುವಲ್ಲಿ ಸಹಕಾರಿಯಾಗುತ್ತದೆ. ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮದ ಮೂಲಕ ಪ್ರತಿ ಮನೆಗೂ ಪೊಲೀಸರು ಭೇಟಿ ನೀಡಿ ಜನರ ಸಮಸ್ಯೆಗಳನ್ನು ಆಲಿಸಿ ಅಗತ್ಯ ಕ್ರಮ ಕೈಗೊಳ್ಳಲಿದ್ದಾರೆ. ಇದರಿಂದಾಗಿ ಕಾನೂನಿಗೆ ಸಂಬಂಧಿಸಿದ ಸಮಸ್ಯೆಗಳ ಬಗ್ಗೆ ಅರಿವು ಮೂಡಿಸಲು ಮತ್ತು ಪೊಲೀಸ್ ಇಲಾಖೆಗೆ ಅಗತ್ಯವಿರುವ ಮಾಹಿತಿಯನ್ನು ಸಂಗ್ರಹಿಸಲು ಸಹಾಯಕವಾಗಲಿದೆ. ಸಾರ್ವಜನಿಕರೊಂದಿಗೆ ಪೊಲೀಸರು ಉತ್ತಮ ಹಾಗೂ ಸ್ನೇಹಪರ ಸಂಬಂಧವನ್ನು ಬೆಸೆದುಕೊಳ್ಳಲು ಅನುಕೂಲಕರ ವಾತಾವರಣ ನಿರ್ಮಾಣವಾಗುತ್ತದೆ. ಸಮಾಜದಲ್ಲಿ ಎದುರಿಸುತ್ತಿರುವ ಕಿರುಕುಳ, ಮಾದಕ ವಸ್ತು ಮಾರಾಟದ ಬಗ್ಗೆ ಅನುಮಾನಗಳು ಅಥವಾ ಮಕ್ಕಳ ಮೇಲಿನ ದೌರ್ಜನ್ಯದಂತಹ ಸಮಸ್ಯೆಗಳನ್ನು ಸಾರ್ವಜನಿಕರು ಮುಕ್ತವಾಗಿ ಹಂಚಿಕೊಳ್ಳಬಹುದು. ಹೊಸಬರ ಬಗ್ಗೆ ಅಥವಾ ಏಕಾಂಗಿಯಾಗಿರುವ ನೆರೆಹೊರೆಯವರ ಬಗ್ಗೆಯೂ ನಾಗರಿಕರು ಪೊಲೀಸರಿಗೆ ಮಾಹಿತಿ ನೀಡಬಹುದು. ಜನರ ಸಮಸ್ಯೆಗಳಿಗೆ ಸ್ಥಳದಲ್ಲಿ ಪರಿಹಾರವನ್ನು ಕಂಡುಕೊಳ್ಳುವ ಪ್ರಯತ್ನವನ್ನ ಪೊಲೀಸರು ಮಾಡಲಿದ್ದಾರೆ. ಒಂದು ವೇಳೆ ಅಗತ್ಯವಿದ್ದರೆ ಸಾರ್ವಜನಿಕರು ಕರ್ತವ್ಯ ನಿರತ ಪೊಲೀಸ್ ಕಾನ್ಸ್ಟೇಬಲ್ಗಳ ಸಹಾಯದಿಂದ ದೂರು ದಾಖಲಿಸಬಹುದಾಗಿದೆ ಎಂದರು. ವರದಿ ತಿಪ್ಪೇಶ್, ತಾವರೆಕೆರೆ. ಈ ಮನೆ ಮನೆ ಪೊಲೀಸ್ ಕಾರ್ಯಕ್ರಮದಲ್ಲಿ ಒಂದು ಹಳ್ಳಿಲಿ ಉದಾಹರಣೆಗೆ 300 ಮನೆಗಳಿದ್ರೆ 50 ಮನೆಗೆ ಒಂದು ಗುಂಪುಗಳನ್ನಾಗಿ ಮಾಡಿದೆ. ನಿಮ್ಗೆ ಇದು ಮಾಡಿರೋದೇ ಗೊತ್ತಿಲ್ಲ. ನಿಮ್ಗೆ ಪೊಲೀಸರು ಇಲ್ಲೇ ಕೂತ್ಕೊಂಡು ಮಾಡ್ಕೊಂಡವ್ರು ಇವನ್ನೆಲ್ಲ ಅಲ್ವಾ? ಗೊತ್ತಾ? ಸೂಪರ್. ಹಾ, ಓಕೆ. ತುಂಬಾ ಸಂತೋಷ. ಗೊತ್ತಿದ್ರೆ ತುಂಬಾ ಸಂತೋಷ. 50 ಮನೆಗಳಿಗೆ ಒಂದು ಗುಂಪನ್ನಾಗಿ ಮಾಡಿದ್ದಾರೆ. ನಾನೇ ಬಂದು ಅದ್ಯಾವ್ದು ಏರಿಯಾ ಅಲ್ಲಿ ಹೋಗಿದ್ವಲ್ಲ, ಗಾಂಧಿನಗರಕ್ಕೆ ಹೋಗಿ ಅಲ್ಲಿ ಇರ್ತಕ್ಕವ್ರನ್ನು ಸೇರಿಸಿ ನಾನು ಫಸ್ಟ್ ಮಾತಾಡಿದೆ. ಅಲ್ಲಿ ಮನೆ ಮನೆ ಪೊಲೀಸ್ ಕಾರ್ಯಕ್ರಮ ಹಿಂಗೆ ಮಾಡ್ತಾ ಇದೀವಿ ಅಂತ. ಅದಾದ್ಮೇಲೆ ಪ್ರತಿಯೊಂದು ಮನೆಯಲ್ಲೂ ಮನೆಯ ಮುಖ್ಯಸ್ಥರುಗಳನ್ನ ನಾವು ಅವ್ರ ಹೆಸರು ತಗೊಂಡಿದೀವಿ. 50 ಮನೆಗಳ ಎಲ್ಲರನ್ನು ಸೇರಿಸಿ ಒಂದು ಗುಂಪು, ಒಂದು ಕ್ಲಸ್ಟರ್ ಅಂತ ಮಾಡಿದೀವಿ. ಈ 50 ಮನೆಯ ಗುಂಪಿಗೆ ಒಬ್ಬರನ್ನ ಮುಖ್ಯಸ್ಥರನ್ನ ಮಾಡಿದೀವಿ. ಅಂತ ಮುಖ್ಯಸ್ಥರ ಸಭೆಯನ್ನ ಇವತ್ತು ನಾವು ಮಾಡ್ತಾ ಇರೋದು. ಈ ತಾವರೆಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಏನು 10,554 ಮನೆಗಳಿದಾವೆ ನಮ್ಮ ತಾವರೆಕೆರೆ ಸ್ಟೇಷನ್ ವ್ಯಾಪ್ತಿಲಿ. ಇದರಲ್ಲಿ ಟೋಟಲ್ 208 ಕ್ಲಸ್ಟರ್ಗಳನ್ನ ಮಾಡಿದೀವಿ. 208 ಜನ 50 ಮನೆಗೆ ಒಬ್ರು ಲೀಡರ್ ಇದ್ದಂಗೆ. ಅರ್ಥ ಆಯ್ತಾ? ಇದನ್ನ ಯಾಕೆ ಮಾಡಿದೀವಿ ಅಂತ ಅಂದ್ರೆ, ನಿಮ್ಗೆ ಏನಾದ್ರೂ ಕಷ್ಟ ಆದ್ರೆ ಪೊಲೀಸ್ ಸ್ಟೇಷನ್ಗೆ ಬರ್ತಾ ಇದ್ರಿ, ಹೌದಲ್ವಾ? ನಮ್ಮ ಹೊಸ ಪೊಲೀಸ್ ಮಹಾನಿರ್ದೇಶಕರು DG ಮತ್ತು IGP ಅಂತ ಇರ್ತಾರೆ, ಒಬ್ರೇ ಇರ್ತಾರೆ. ಅವರು ಈ ಪ್ರೋಆಕ್ಟಿವ್ ಪೊಲೀಸಿಂಗ್ ಅಂದ್ರೆ, ನಿಮ್ಗೆ ಏನೋ ಕಷ್ಟ ಇಲ್ಲ ಅಂದ್ರೂ ಕೂಡ ನಮ್ಮ ಪೊಲೀಸರು ಅಟ್ಲೀಸ್ಟ್ ತಿಂಗಳಿಗೆ ಒಂದ್ಸಲಿ ನಿಮ್ಮ ಮನೆಗೆ ಬಂದು, ಅಥವಾ ನಿಮ್ಮ ಏನು 50 ಮನೆಗಳ ಗುಂಪಿಗೆ ಒಬ್ರು ಮುಖ್ಯಸ್ಥರು ಇರ್ತಾರಲ್ಲ, ಅವ್ರನ್ನಾದ್ರೂ ಮೀಟ್ ಮಾಡಿ ನಿಮ್ಮ ಇಡೀ ಗುಂಪಿನಲ್ಲಿ 50 ಮನೆಗಳಲ್ಲಿ ಸುತ್ತಮುತ್ತ ಏನಾದರೂ ಸಮಸ್ಯೆ ಇದೆಯಾ, ಏನಾದ್ರು ಸ್ವಚ್ಛತೆ ಸಮಸ್ಯೆ ಇದೆಯಾ, ಏನಾದರೂ ಭದ್ರತೆ ಸೆಕ್ಯೂರಿಟಿಗೆ ಏನಾದ್ರು ಸಮಸ್ಯೆ ಇದೆಯಾ, ಯಾರಾದರೂ ಕಳ್ಳರು ಕಾಕರು ಬರ್ತಾರಾ, ಇಲ್ಲೇನಾದ್ರು ಅಕ್ರಮ ಚಟುವಟಿಕೆಗಳು ನಡೀತದ, ಲೈಕ್ ಏನಾದ್ರು ಯಾರಾದ್ರೂ ಗಾಂಜಾ ಮಾರ್ತಾರಾ, ಅಥವಾ ಬೇರೆ ಏನಾದ್ರು ಈ ಅಕ್ರಮವಾಗಿ ಎಣ್ಣೆ ಏನಾದ್ರು ಮಾರ್ತಾರಾ, ಬೇರೆ ಏನಾದ್ರೂ ಚಟುವಟಿಕೆಗಳು ನಡೀತಾ ಇದೆಯಾ, ಅಥವಾ ನಿಮ್ಮಿಂದ ಬೇರೆ ಯಾವ್ದೋ ಇಲಾಖೆಯಿಂದ ಆಕ್ಟಿವ್ ಪೊಲೀಸಿಂಗ್ ಅಂತ ನಾವೇ ನಿಮ್ಮ ಮನೆ ಬಾಗಿಲಿಗೆ ಬಂದ್ಬಿಟ್ಟು ನಿಮ್ಗೆ ಏನ್ ಸೇವೆಗಳು ಬೇಕು ಅಂತ ಕೇಳೋದು. ಅವ್ರಿಗೆ ನಮ್ಮ ಇಲಾಖೆ ವತಿಯಿಂದ ಏನಾದ್ರೂ ಸಮಸ್ಯೆ ಇತ್ತು ಅಂತ ಅಂದ್ರೆ, ಸಮಸ್ಯೆ ಅಂತ ಅನ್ನೋದಕ್ಕಿಂತ ನಮ್ಮ ಇಲಾಖೆಯಿಂದ ಆಗ್ಬೇಕಾಗಿರೋ ಕೆಲಸಗಳ ಕಾರ್ಯಗಳೇನಾದ್ರು ಇತ್ತು ಅಂತ ಅಂದ್ರೆ ಅದನ್ನ ಬಗೆಹರಿಸ್ಕೊಡೋ ನಿಟ್ಟಿನಲ್ಲಿ, ಹಾಗೆ ನೀವು ನಮ್ಮ ಇಲಾಖೆದು ಏನಿಲ್ಲ ಬೇರೆ ಇಲಾಖೆದು ಯಾವ್ದಾದ್ರು ಸಮಸ್ಯೆ ಇದೆ ಅಂತ ಅನ್ಕೊಂಡು ಹೇಳಿದಾಗ ಮುಖ್ಯವಾಗಿ ಆ ಸಂಬಂಧಪಟ್ಟ ಇಲಾಖೆಗೆ ನಾವು ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿ ಅದನ್ನ ಬಗೆಹರಿಸ್ಕೊಡೋ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ಅದನ್ನ ತಮಗೊಂದು ಪಾಲನಾ ವರದಿ ಅಂದ್ರೆ ಕಾನ್ಫಿಡೆನ್ಸ್ ಮುಖಾಂತರ ಅದನ್ನ ನಾವು ನಿಮ್ಮ ಮುಂದೆ ಇಡ್ತೀವಿ. ಇದನ್ನ ಮುಖ್ಯವಾಗಿ ಈ ಥರದ ಒಂದು ಸೇವೆನ ನಮ್ಮ ಕಾರ್ಯದ ಒತ್ತಡದಲ್ಲಿ ಎಷ್ಟೇ ಒತ್ತಡದಲ್ಲಿ ಇದ್ರೂ ಸಮೇತ ಜನಗಳಿಗೆ ನಮ್ಮ ಮೇಲೆ ನಾವು ಕೊಡುವಂಥ ಒಂದು ಸೇವೆ ಏನಿದೆ ಅದು ಇನ್ನೂ ಹತ್ರ ಆಗಬೇಕು. ಹಾಗೆ ಜನಗಳಿಗೆ ಇನ್ನೂ ಸಮೇತ ಪೊಲೀಸ್ ವ್ಯವಸ್ಥೆ ಇನ್ನೂ ಹತ್ರ ಆಗಬೇಕು. ಪೊಲೀಸ್ ಅಂತ ಅಂದರೆ ಭಯ ಅನ್ನೋದಕ್ಕಿಂತ ನಮ್ಮ ರಕ್ಷಕರು, ನಮ್ಮ ಕಾನೂನು ಪಾಲಕರು, ಹಾಗೆ
ನಮ್ಮ ಜೊತೆಯಲ್ಲಿ ಸದಾ ನಿಲ್ತಾರೆ, ಕಾನೂನು ಪರವಾಗಿತ್ತು ಅಂತಂದರೆ ಸದಾ ನಮ್ಮನ್ನು ಬೆಂಬಲಿಸ್ತಾರೆ ಅಂತ ಒಂದು ಮನೋಭಾವನೆಯನ್ನು ತುಂಬಬೇಕು ಅನ್ನೋ ಉದ್ದೇಶದಿಂದಾಗಿ ಡಿ ಜಿ ಸಾಹೇಬರಾದಂಥ ಶ್ರೀ ಸಲೀಂ ಸಾಹೇಬರು ಇದನ್ನು ಒಂದು ಸುತ್ತಲನ್ನು ಹೊರಡಿಸಿ ಮನೆ ಮನೆ ಪೊಲೀಸ್ ಅಂತ ಅಂದ್ಬಿಟ್ಟು ಮಾಡಿದ್ದಾರೆ. ನಮ್ಮೂರಲ್ಲಿ ಒಂದು ಕಾಂಪೌಂಡಿನ ವಿಚಾರ ಈಗ 6 ತಿಂಗಳಾಗಿ ಯಾವ ಊರು? MP ಗ್ರ್ಯಾಂಟ್ 5 ಲಕ್ಷ, MLA ಗ್ರ್ಯಾಂಟ್ 3.5 ಲಕ್ಷ, 3 ವರ್ಷ 5 ಲಕ್ಷ ರೂಪಾಯಿ ನಿಂತೋಗಿದೆ. ನಮಗೆ ಸುಮ್ಮನೆ ಸ್ಕೂಲ್ ಕಾಂಪೌಂಡ? ದೇವಸ್ಥಾನ. ಆಮೇಲೆ ನನಗೆ ಪೊಲೀಸರು ಬಂದು ನೀವು ಮುಖ್ಯಸ್ಥರು ನನಗೆ ಬೇಡ ಸರ್, ಯಾವ ಮುಖ್ಯಸ್ಥರ ಬೇಡ ಅಂತ ಹೇಳಿದೆ. ಅದಕ್ಕೂ ಈಗ ಮನೆ ವಿರೋಧಿಸ್ತಿಲ್ಲ. ಈಗ ನನಗೂ 50 ಮನೆಯಲ್ಲಿ ಯಾವುದೋ ಒಂದು ತಿಳಿಸ್ಬೇಕು, ನಮ್ದು ಈ ಪರಿಹಾರ ಬಗೆಹರಿಸ್ಕೊಳ್ಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಪಕ್ಷಿಗಳು ಮಧ್ಯೆ ಬಂದಿದ್ದಾನೆ. ನಮ್ಮೂರಲ್ಲಿ ಕುಡಿಯೋಕೆ ನೀರಿನ ವ್ಯವಸ್ಥೆ ಆಗಲಿ ಅಥವಾ ಪಕ್ಷಿಗಳಿಗೆ ನೀರು ಕೆರೆಗಳಿಗೆ ನೀರಿಲ್ಲ. ಏನೋ ನಿಮ್ಮ ಪೊಲೀಸ್ ಇಲಾಖೆ ಅಥವಾ ಸಂಬಂಧಪಟ್ಟ ಅರಣ್ಯ ಇಲಾಖೆಗೆ ಈ ಒಂದು ಪತ್ರ ಮುಖಾಂತರ ಬಂದು ನಮ್ಮೂರನ್ನ ಅಭಿವೃದ್ಧಿ ಮಾಡಬೇಕಂತ ಮುಖಾಂತರ ಮಳೆ ಬಂದಾಗ ಪೂರ್ತಿ ನೀರು ಜಾಮ ಬಂದಿದೆ ಸರ್. ಈಗ ಓಪನ್ ಮಾಡಿದ್ದಾರೆ. ಎಲ್ಲಿ ಚಲೋ ಮಟ್ಲು ಮಳೆ ಬಂದ್ರೆ ಫುಲ್ ನೀರು ಜಾಮ ಆಗುತ್ತೆ. ನನಗೆ ಹೆಸರು ಗೋಡೆ ಇರ್ತಾರೆ. ಗೋಡೆ ಇರೋದಾಗಿ ನೀರು ಹೋಗಿ ಏನೋ ಬೇರೆ ವ್ಯವಸ್ಥೆ ಮಾಡಿ ಫಿಲ್ ಮಾಡಿದ್ರೆ ಅನುಕೂಲ ಸರ್. ಯಾಕಂದ್ರೆ 2 ಸರಿ ಈ ಕ್ಲಸ್ಟರ್ ಮಾಡಿ 50 ಜನಕ್ಕೆ ಆ 50 ಜನ ಮುಖ್ಯಸ್ಥರಲ್ಲಿ ಆ 50 ಜನ ಮನೆ ಯಾರ್ಯಾರಿಗೆ ಫಿಕ್ಸ್ ಮಾಡಿದ್ರೆ ಅದು ತುಂಬಾ ಅನುಕೂಲ ಆಗುತ್ತೆ. ಆಮೇಲೆ ಏನಂತ ಘಟನೆಗಳು ನಡೆದಿದ್ರೆ ನಾವು ನಿಮ್ಗೆ ಹೇಳ್ತೀವಿ. ಮತ್ತೆ ಅವ್ರಿಗೆ ಅವೇರ್ನೆಸ್ ಬರ್ತಾ ಇದೆಯಾ?